ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಸ್ಥಳವಿದೆ. ಇಲ್ಲಿಗೆ ನನ್ನ ಹೆತ್ತ ತಾಯಿಯಾದ ಕುಂತಿದೇವಿಯೇ ಬರುವಳೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು. ಆದರೆ ಯಾವ ಕಡೆ ನೋಡಿದರೂ ನನ್ನ ಮಾತೆಯ ದರ್ಶನವೇ ಕಾಡು. ಏ ಭಗವಾನ್ ಭಾಸ್ಕರ, ಮೊದಲಿನಿಂದಲೂ ಸೃಷ್ಟಿಯ ಜಗತ್ತನ್ನೇ ಬೆಳಗುತ್ತಿರುವೆ. ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದಿರೋನು, ಆ ಭಾಗ್ಯವನ್ನು ನನಗೆ ಕರುಣಿಸಿ ನನ್ನ ಜೀವನ ಪ್ರದಭಷ್ಟದಾಗದಂತೆ ನೋಡಿಕೊಂಡು ಸದಾ ಧರ್ಮದ ದಾರಿಯಲ್ಲಿ ನಡೆಸುವ ಭಾರ ನಿನ್ನದೇ ದೇವ, ನಿನ್ನದಿ. ಸಪ್ತಾಸ್ವರತಮಾರುಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಜರಂ ದೇವಂ ತಂ ಪ್ರಣಮಾಮ್ಯಹಂ ಹರಿಯಲಾಗದ ಗೋರಸಂ ದೇಹದಾಪ್ತಿಯನು. ಹೇ ಭಾಸ್ಕರ, ಹರಿಯಲಾಗದ ಗೋರಸಂ ದೇಹದಾಪ್ತಿಯನು. ಮನದಿ ಮೂಡಿದ ಅಂಧಕಾರವ, ಹೇ ಭಾಸ್ಕರ, ಮನದಿ ಮೂಡಿದ ಅಂಧಕಾರ ನೀಗಿಸೋ ನೀ ಭಾಸ್ಕರ. ಅರಿಯಲಾಗದ ಘೋರ ಸಂದೇಶ. ಬಂಧೋ ಬಾಂಧವರೆಂಬ ಪಾಶ್ ಸಿಲುಕಿ ನೊಂದಿದೆ ಇಂದು ತಾಪದೆ. ಹೇ ಭಾಸ್ಕರ, ಬಂಧೋ ಬಾಂಧವರೆಂಬ ಪಾಶ್ ಸಿಲುಕಿ ನೊಂದಿದೆ ಇಂದು ತಾ ನೀಗಿ ಶೋಷೋಧನೆಯ ಗೈಯದೆ. ಹೇ ಪರಮಾತ್ಮ, ನಿಗಿ ಶೋಷೋಧನೆಯ ಗೈ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಅರಿಯಲಾಗದ ಘೋರ ದೇಹದಾಪ್ತಿಯ ಮುಳುಗಿ. ಅರಿಯಲಾಗದ ಘೋರ ಸಂದೇಶ. ಹರಿಯಲಾಗದ ಘೋರ ಸಂದೇಶ. ಹರಿಯಲಾಗದ ಘೋರ ಸಂದೇಶ. ಓಂ ಸೂರ್ಯದೇವಾಯ, ಓಂ ಭಾಸ್ಕರಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕುಮಾರ, ಕರ್ಣ, ಯಾರು ತಾಯಿ? ಯಾರು? ನನ್ನ ಏಕಾಗ್ರತೆ ಹೇಗೆ ತಾಯಿ ಭಂಗಪಡಿಸಿದೆ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಈ ನಿರ್ಭಾಗ್ಯಗಳನ್ನು ಕುಂತೆ ಎಂದು ಕರೆಯುವರು ಕುಮಾರ. ಅಮ್ಮ, ಎತ್ತವಳ ಪ್ರೀತಿಯ ಮಗನಾಗದೆ ಅವಳ ಹಕ್ಕರೆ ಎತ್ತವಳ ತೆಕ್ಕಲಿಂದಲೇ ಪುಣ್ಯ ವಿಶೇಷದಿಂದ ವಂಚಿತರಾದ ಈ ಪಾಪಿ ಕರ್ಣನಿಗೆ ಕರುಣೆ ಇಟ್ಟು ದರ್ಶನವಿಟ್ಟೆ ತಾಯಿ. ಇದೋ ನಿನ್ನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ತಾಯಿ. ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು ಕುಮಾರ. ಎಂತಹ ಕೀರ್ತಿ ಅಮ್ಮ ನನ್ನದು! ಅದೆಂತಹ ಕೀರ್ತಿ!
ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ, ಬಯಸಿದ ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿಗೆ ಕುವರನ ಹಾಡೆ, ಕರುಣೆಯ ತೋರಿದೆ ಕುವರನ ಹಾಡೆ, ಎಂದಿಗೆ ಈ ಋಣವ ತೀರಿಸಲೇನ, ಎಂದಿಗೆ ಈ ಋಣ ತೀರಿಸಲೇನ. ಜನಿಸಿದ ಮರುಕ್ಷಣವೇ ಜಲಗೆಸೆದೆ ಎಂದೇ ಅಮ್ಮ, ಅಮ್ಮ ಜನಿಸಿದ ಮರುಕ್ಷಣವೇ ಜಲಗೆಸೆದೆ ಎಂದೆ ಮಗುವ ಮನಾನಾಗ ಏನೊಂದನು, ಮಗುವ ಮನಾನಾಗ ಏನೊಂದನು, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಅಪರಾಧ ಏನದು ತಾಯಿ, ನಾ ಮಾಡಿದ ಅಪರಾಧ ಏನದು ತಾಯಿ, ಅಕ್ಷಮೆ ಎನಿಸಿ ಜೀವನ ತೊರೆದೆ, ಅಕ್ಷಮ್ಯವೆನಿಸಿ ಜೀವನ ತೊರೆದೆ. ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ, ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ, ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ, ಐವರ ಮಾತೆ ನಿನಗಿದು ಬೇಕು, ಐವರ ಮಾತೆ ನಿನಗಿರುವುದೇ ಗುರುತಿ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, 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 ಫಲಿಸಿತಮ್ಮ. ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧರಾದರೂ ಏನು ತಾಯಿ?
ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ಮರಿಗಳನ್ನು ಬಹು ಬಹು ಪ್ರೀತಿಯಿಂದ ಸಾಕಿ ಸಲುಹು. ಕರ್ಣ, ಆದರೆ ನೀನು ಮಾತ್ರ ನನ್ನನ್ನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು. ನಾನು ಮಾಡಿದ ಅಪರಾಧವಾದರೂ ಏನು ತಾಯೇ, ಏನು? ಅಲ್ಲಿಯ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೇ ಬಿಟ್ಟವಲ್ಲ. ಅಮ್ಮ, ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸೋಟು ಅಪಮಾನ ಅಪನಿಂದೆಗಳ ಸಮರ ಕೋಪಕ್ಕೆ ಹೇಗೆ ತಳ್ಳಿದೆ ತಾಯೇ, ಅದೇಕೆ ತೆಳ್ಳಿದೆ? ಅಮ್ಮ, ಕರ್ಣಾರ್ಜುನರಿಬ್ಬರ ಸೋದರ ಸಂಬಂಧ ಸೇರಿಸಬೇಕಾದ ನೀನು ನಮ್ಮಿಬ್ಬರ ಮಧ್ಯದಲ್ಲಿ ದ್ವೇಷದ ಕಮರೆಯನ್ನು ಏಕೆ ಸೃಷ್ಟಿಸಿದೆ ತಾಯಿ? ಅದೇಕೆ ಸೃಷ್ಟಿಸಿದೆ? ಅಮ್ಮ, ಈ ಜಗತ್ತೆಲ್ಲವೂ ಈ ನಾ ಸೂತ ಎಂದು ಹರಿದಾಡುತ್ತಿರುವಾಗ ನಿನ್ನ ಒಂದೇ ಒಂದು ಮಾತಿನಿಂದ ಇವೆಲ್ಲವನ್ನು ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ? ಏಕಮ್ಮ, ಇದೇಕಮ್ಮ? ನನ್ನ ಪ್ರಶ್ನೆಗಳಿಗೆ ಉತ್ತರವಿಲ್ಲವೇ? ಹೋಗಲಿ ಬಿಡು ತಾಯಿ, ಹೋಗಲಿ ಬಿಡು. ನನ್ನ ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿಯಲಿ. ನೀನು ಎಷ್ಟೇ ಆದರೂ ನನ್ನ ಹೆತ್ತ ಮಾತೆ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಅಮ್ಮ, ನಾನು ಪರಮ ಪಾಪಿ ಆಗುವೆನಮ್ಮ, ಪರಮ ಪಾಪಿ ಆಗುವೆ. ಇಷ್ಟು ದಿವಸದ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ಯಾವ ಜನ್ಮದಲ್ಲಿ ತೀರಿಸಲಮ್ಮ? ನಾನು ಯಾವ ಜನ್ಮದಲ್ಲಿ ತೀರಿಸಲೇ? ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವ ಕರ್ಣ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ಮಾಡಿದ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿಯೂ ಹೇಳಲಾಗದೆ ನನ್ನ ಹೊಟ್ಟೆಯಲ್ಲೇ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟ ಪಟ್ಟೆನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ಕರ್ಣ, ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಮಗನೇ.
ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಮಾ ಬಾಲ್ಯದಿಂದಲೂ ನೀನು ಅದೆಷ್ಟು ಕಷ್ಟಪಟ್ಟೆ ಕಂದ, ಅದೆಷ್ಟು ಅವಮಾನ ಹೊಂದಿದೆಯೋ, ಅದೆಲ್ಲದಕ್ಕೂ ನಾನೇ ಕಾರಣ. ದಯಮಾಡಿ ಈ ಪಾಪಿಯನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸಿ ಬಿಡು. ಅಮ್ಮ, ನೀನು ವೀರಮಾತೆ. ಅಮ್ಮ, 5 ಜನ ವೀರಪುತ್ರನ್ನು ಪಡೆದ ವೀರಮಾತೆ, ಭಾಗ್ಯವತಿ ಜನ, ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ಅಮ್ಮ, ನೀನು ಪಾಪಿ ಅಲ್ಲಮ್ಮ, ಪವಿತ್ರಳು. ನಿನ್ನ ಮಗನಾಗಿ ಜನಿಸಿ ನಾನು ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗೆ ಹಿಡಿ ಮಾಡಿತು. ಅಮ್ಮ, ನನ್ನ ಕರ್ಮವೇ ಕುರುಶಾಪದಿಂದ ಮಣಿಸಿತು. ಅಮ್ಮ, ನನ್ನ ಕರ್ಮವೇ ಭೀಷ್ಮರ ಬುದ್ಧಿ ಮಾತನ್ನು ಮೀರಿಸಿತು. ಅಮ್ಮ, ನನ್ನ ಕರ್ಮವೇ ಈ ಜಗದಿಂದ ಕುಲಗೇಡಿ ಎಂದು ಜರಿಸಿತು. ಅಮ್ಮ, ನೀನು ವೀರಮಾತೆ, ಮಹಾಶಕ್ತಿ, ಪಂಚ ಪಾಂಡವರನ್ನು ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆ. ಅಮ್ಮ, ಅಮ್ಮ, ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವಾದಿಗಳಿಗೆ ಹಾಲುಣಿಸಿ ತುತ್ತುಣಿಸಿ ಪವನದ ತೊಟ್ಟಲಲ್ಲಿ ಆಡಿಸಿದ ಈ ನಿನ್ನ ಕೈಗಳಿಂದ ಒಮ್ಮೆಯಾದರೂ ಆಡಿಸಬಲ್ಲೆಯಾ ತಾಯಿ? ಆಡಿಸಬಲ್ಲೆಯಾ? ಇಲ್ಲ, ಇಲ್ಲ ತಾಯಿ, ಇಲ್ಲ. ಅಂತ ದೃಷ್ಟು ಈ ಪಾಪಿಕರನಿಗೆ ಎಲ್ಲಿಂದ ಲಭಿಸಬೇಕು ತಾಯಿ? ಎಲ್ಲಿಂದ ಲಭಿಸಬೇಕು? ಬಿಡ ತಾಯಿ, ಈ ನಿನ್ನ ಮನದ ವ್ಯಥೆಯನ್ನು ಬಿಡು. ವತ್ಸ, ಆದದ್ದಾಗಿ ಹೋಯಿತು, ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದ್ರೂ ನಿನ್ನ ಸಹೋದರೊಡನೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡಪ್ಪ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳುತ್ತಾಯಿ, ಸಂತೋಷದಿಂದ ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವವರೆಗೂ ಆ ನನ್ನ ಕೌರವ ಸ್ವಾಮಿಗೆ ಒಂದು ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಕರ್ಣ, ನಿನ್ನ ಹೆತ್ತ ತಾಯಿಯಾಗಿರುವ ನಾನು ಇದು ನಿನ್ನಲ್ಲಿ ಸೆರೆಗುಡ್ಡಿ ಭಿಕ್ಷೆ ಬಿಡುತ್ತಿರುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು ತಾಯಿ. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆಪಾತಕಿಗಿನ್ನ ಕಡೆ ಆಗುವುದಿಲ್ಲವೇ? ಅಮ್ಮ, ಪೂರ್ವಜರು ನರಕಕ್ಕೆ ಬೀಳರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಶಪಿಸರೆ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳುತ್ತಾಯಿ, ನೀನೇ ನನಗೆ ಯುದ್ಧ ಬೋಧನೆಯನ್ನು ಮಾಡು. ನಿಶ್ಚಯ ಕಂದ. ಕರ್ಣ, ಅಮ್ಮ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೇ ಕರ್ಣ? ಅಯ್ಯೋ ಅಮ್ಮ, ಅಂತಹ ಅದೃಷ್ಟ ಈ ಪಾಪಿ ಕರ್ಣನಲ್ಲಿ ಅಣ್ಣನ ಬರೀ ಎಲ್ಲಿಂದ ಲಭಿಸಬೇಕು ತಾಯಿ? ಅಮ್ಮ, ನೀನು ನನ್ನ ಮಾತೃವಾದ ನೀನು ಮಾತೃಧರ್ಮವನ್ನೇ ಮರೆತು ಮಾತನಾಡುತ್ತಿರುವೆಯಾ? ಅಮ್ಮ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕದ ಮಾತೃ ಪ್ರೇಮವನ್ನು ಕೂಡ ನಿರಾಕರಿಸಿದ ನೀನು ಈಗ ರಾಜ್ಯದಾಸೆಯನ್ನು ತೋರಿಸಿವೆಯಾ ತಾಯಿ? ಅಮ್ಮ, ಎಳೆತನದಲ್ಲಿ ನೀನು ಎಳೆತನದಲ್ಲಿ ನೀ ಚೂಟಿ ಹಾಕಿದ ಬಂಧು ಪ್ರೇಮದ ಸೊಸೆಯು ಈಗ ಒಣಗಿ ಹೋಗಿದೆ ತಾಯಿ. ಅದು ಮತ್ತೆ ಚಿಗುರುವುದಿಲ್ಲ ತಾಯಿ, ಮತ್ತೆ ಚಿಗುರುವುದಿಲ್ಲ. ಇದುವರೆಗೂ ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆಯಮ್ಮ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು ತಾಯಿ? ಬಿಡು ತಾಯಿ, ನಿನ್ನ ಮನದ ವ್ಯಥೆಯನ್ನು ಬಿಡು. ಕುಮಾರ, ಅಮ್ಮ, ನೀನು ಆ ದುರ್ಯೋಧನನು ಆ ನನ್ನ ಪಾಂಡವರಲ್ಲಿ ದ್ವೇಷ ನೆಟ್ಟಿರುವಾಗ ಎಂದು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕರ್ಣ?
ಹೋಗಲಿ ಬಿಡು ಕುಮಾರ. ನಿನಗೆ ಅವನೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೂ ಸರಿ, ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗು ಕಂದ. ಈ ಕರ್ಣನು ಅಂತಹ ನೀಚನಲ್ಲ ತಾಯಿ, ಅಂತಹ ನೀಚನಲ್ಲ. ಮಾ, ನನ್ನೀ 2 ಬಾಹುಗಳಲ್ಲಿ ಬಲವಿರುವವರೆಗೂ, ನನ್ನ ದೇಹದ ನರನಾಡಿಗಳಲ್ಲಿ ಕೊನೆ ಹರಿಯ ರಕ್ತವಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಮಣಿಯುವೆನು. ಅಮ್ಮ, ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆಯ ತಾಯಿ? ಈ ಪ್ರಪಂಚವೆಲ್ಲವೂ ಈ ನಾ ಸೂತ ಎಂದು ದೂಡಿಬಿಟ್ಟಿದ್ದಾಗ ಈ ರವಿಕುಮಾರನ ಭಾಗ್ಯಕ್ಕೆ ದೈವವಾಗಿ ರಕ್ಷಕನಾಗಿ ಬಂದು ಆಶ್ರಯಿತ ಮಹಾಸ್ವಾಮಿ ಅಲ್ಲವೇನಮ್ಮ? ಅಮ್ಮ, ಈ ಜಗತ್ತೆಲ್ಲವೂ ಈ ಆಳಿಸಿದ್ದಾಗ ಮಹಿ ಕುಲಹೀನನನ್ನು ಬಾಚಿ ತಬ್ಬಿ ಹಾಲಂಗಿಸಿ ಆಸರೆ ಕೊಟ್ಟ ಮಹಾಸ್ವಾಮಿ ಅಲ್ಲವೇನಮ್ಮ? ಕರ್ಣ, ಅಮ್ಮ, ಹಾಲಂಗಿಸಿ ಅಂಗದೇಶದ ಅರಸು ಕುರು ಸಾಮ್ರಾಜ್ಯದ ಮಾಂಡಲಿಕನನ್ನಾಗಿ ಮಾಡಿ ಈ ಭರತ ಖಂಡದಲ್ಲಿ ಕರ್ಣನಿಗೊಂದು ವಿಶಿಷ್ಟ ಸ್ಥಾನವನ್ನು ಧರಿಸಿಕೊಟ್ಟ ಆ ನನ್ನ ಕೌರವ ಸ್ವಾಮಿಯನ್ನು ಹೇಗೆ ಮರೆಯಲಿ ತಾಯಿ? ಅದು ಹೇಗೆ ಮರೆಯಲಿ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಗರಂತೆ ನನ್ನನ್ನೇ ನಂಬಿರುವಾಗ ಆತನನ್ನು ತೊರೆಯುವುದು ನ್ಯಾಯವೇ? ಧರ್ಮವೇ? ಸರ್ವದಾ ಆಗಲಾರದು, ನಾನು ಪರನ್ಮತನಾಗಲಾರ ತಾಯಿ. ಹೋಗಲಿ ಬಿಡು. ಆದ್ರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರೇನಾದ್ರೂ ನನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕಂದ. ಅವರನ್ನು ಉಳಿಸು ಕರ್ಣ, ಅವರನ್ನು ಉಳಿಸು. ಆಗಬಹುದು ತಾಯಿ, ಆಗಬಹುದು. ಯಾರನ್ನು ಬೇಕಾದರೂ ಉಳಿಸುವೆನೋ ಆ ನನ್ನ ಕಡುವರಿ ಅರ್ಜುನನನ್ನು ಮಾತ್ರ ಉಳಿಸುತ್ತಾರೆ. ಏನು ಹೇಳ್ತೇವೆ ಕಂದ? ಹೌದು ತಾಯಿ, ಆ ಅರ್ಜುನನೊಡನೆ ನಾನು ಯುದ್ಧವನ್ನು ಮಾಡುತ್ತಿರುವುದನ್ನು ಆ ನನ್ನ ಕೌರವ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಈ ಜನ್ಮ ಸಾರ್ಥಕ ತಾಯಿ, ಈ ಜನ್ಮ ಸಾರ್ಥಕ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಅಮ್ಮ, ನನ್ನಿಂದ ಅರ್ಜುನನೇ ಮೃತ ಹೊಂದಿದರು ಅಥವಾ ಅರ್ಜುನನಿಂದ ನಾನೇ ಮೃತ ಹೊಂದಿದರು ಕುಮಾರ, ನಿನಗೆ 5 ಜನ ಮಕ್ಕಳು ಉಳಿಯುವರು. ಬಿಡು ತಾಯಿ, ಈ ನಿನ್ನ ಮನದ ವ್ಯಥೆಯನ್ನು ಬಿಡು. ಏಕಪ್ಪ, ಏಕೆ ಆನಂದ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಕರ್ಣ? ಹೋಗಲಿ ಬಿಡು. ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ ಕುಮಾರ. ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನು ನಡೆಸಿಕೊಡುವೆಯಾ? ಇದೇನು ಹೇಳು ತಾಯಿ? ಸಂತೋಷದಿಂದ ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಕಂದ? ಅಮ್ಮ, ನಿನ್ನ ಗರ್ಭದಲ್ಲಿ ಜನಿಸಿದ ನಾನು ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದಂತ ಪಾಪಿ ಎಂದು ಭಾವಿಸಿದೆಯಾ? ಅದೇನು ಹೇಳು ತಾಯಿ? ಈ ನಿನ್ನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು. ಹೇಳು ತಾಯಿ. ಕುಮಾರ, ಆಯುಷ್ಯವಿದ್ದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದ್ರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕಂದ, ಪುನಃ ತೊಡಬೇಡ. ಮಾತೃ ಹೃದಯದಲ್ಲಿಯೋ ಮಾಯಾಜಾಲ, ಈ ಮಾತೃ ಹೃದಯದಲ್ಲಿಯೂ ಮಾಯಾಜಾಲ. ಅಮ್ಮ, ಅಮ್ಮ, ಪಾಂಡವರೆಂದರೆ ನಿನಗೆ ಅದೆಷ್ಟೊಂದು ಮಮಕಾರವಮ್ಮ, ಅದೆಷ್ಟೊಂದು ಮಮಕಾರ. ನಾನು ನಿನ್ನ ಮಗನಲ್ಲವೇನಮ್ಮ? ಆಗಬಹುದು ತಾಯಿ, ಆಗಬಹುದು. ಎಂತಹ ಪ್ರಸಂಗ ಹೊರಗೆ ಬಂದರೂ ತೊಟ್ಟ ಬಾಣವನ್ನು ಮಾತ್ರ ತೊಡವಲಾರೆ ತಾಯಿ. ಹೇ ಕೌರವೇಶ್ವರ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟದಿಕ್ಪಾಲಗಳಿರ, ಸೂರ್ಯ ಚಂದ್ರಾದಿಗಳಿರ, ಮನ ಮುನಿಗಳಿರ, ನೀವೇ ನನ್ನ ಸ್ವಾಮಿ ಕೌರವ ಸ್ವಾಮಿಯನ್ನು ಕಾಪಾಡಬೇಕು.
ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನಲ್ಲಿದ್ದ ಮನಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಎತ್ತಮ್ಮನಾದರೂ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದು, ಆಗಲಿ ದೈವ ಪ್ರಪಂಚ ಕುಲ ಎಲ್ಲವೂ ಸಂಚು ಮಾಡುತ್ತಿರು, ಮಾಡಲಿ. ನನ್ನೆರಡು ಬಾಹುಗಳಲ್ಲಿ ಬಲವಿರುವವರೆಗೂ ನನ್ನ ಸ್ವಾಮಿ ಕಿಂಚಿಚ್ಚು ತುಚ್ಚನಾದರೆ ಕೆಚ್ಚಿರುವ ತನಕ ಹೋರಾಡುವೆನು. ಉಳಿದದ್ದು ದೈವ ಇಚ್ಛೆ. ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಂಬಲ್ಲೇ, ಸತ್ಯ ಸಾಕ್ಷಿ ಧರ್ಮವನ್ನು ಸತ್ಯ ಸಾಕ್ಷಿ ಧರ್ಮವನ್ನು ಬಿಡಲೊಳ್ಳೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಳ್ಳೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ ಜನನೀ. ಅಮ್ಮ, ಸಂದೇಹವ ಬಿಡುವಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಅಮ್ಮ, ಸಂದೇಹವ ಬಿಡು, ಕರ್ಣನ ಭಾಷೆಯ ಕೇಳಮ್ಮ, ದೇಹವ ಬಿಡು. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಹೌದಮ್ಮ, ಹೌದು. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಹಿಡಿದು ಬರಲಿ, ಧರೆಯ ಬಿರಿದು ನಿಲ್ಲಲಿ. ಹೌದಮ್ಮ, ಹೌದು. ಮುಗಿಲ ಹಿಡಿದು ಬರಲಿ, ಧರೆಯ ಬಿರಿದು ನಿಲ್ಲಲಿ. ತಾನೆ ತಪ್ಪೆ ನಮ್ಮ, ನಾಳೆ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗು ತಾಯಿ, ಹೋಗು. ಆಗಲಿ ಕುಮಾರ್. ಅಮ್ಮ, ಅಮ್ಮ, ತಾಯಿ ಇತ್ತ ಬಾ. ಹೇಳು ಕಂದ. ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡಿವೆ ತಾಯಿ. ಅದೇನೆಂದು ಕೇಳು ಕರ್ಣ. ಸತ್ಯವಾಗಿಯೂ ನಡೆಸಿಕೊಡಿವೆ ತಾಯಿ. ಸತ್ಯವಾಗಿ ನಡೆಸಿಕೊಡುವೆ, ಅದೇನೆಂದು ಹೇಳು ಕುಮಾರ. ಅಮ್ಮ, ಅಮ್ಮ, ನಿನ್ನ ಪ್ರಥಮ ದರ್ಶನವು ಇಂದಾಯಿತು. ಬಹುಶಃ ಇದೇ ನಿನ್ನ ಕೊನೆಯ ದರ್ಶನವೆಂದು ನನಗೆ ತೋರುತ್ತಿದೆ. ಕರ್ಣ, ಹೌದು ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗವೆಂಬ ವಿಚಾರವನ್ನು ಯಾರಲ್ಲಿಯೋ ಹೇಳಬೇಡ ತಾಯಿ. ಕರ್ಣ, ಯಾರಲ್ಲಿಯೋ ಹೇಳಬೇಡ ಕುಮಾರ. ಅಮ್ಮ, ನಾನೊಂದು ವೇಳೆ ಈ ಯುದ್ಧದಲ್ಲೇ ನಾನು ಮೃತ ಹೊಂದಿದರೆ, ಅಯ್ಯೋ ಕರ್ಣ, ಈ ನನ್ನ ಮೃಹದೇಹವನ್ನು ಈ ನಿನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಕರ್ಣನು ಸೋತನಲ್ಲ
ನನ್ನ ಮಗ ನನ್ನ ಮಗ ಎಂದು ಈ ಪ್ರಪಂಚವೇ ಕೇಳುವಾಗಿ ಹೇಳುತ್ತಾಯೇ. ಸಾರಿ ಸಾರಿ ಹೇಳು ಅಮ್ಮ. ನನ್ನ ಉತ್ತರಾಧಿಕ್ರಿಯೆಯನ್ನು ಸತ್ಯಸಂಧನಾದ ಧರ್ಮರಾಯನೇ ಕೈಯಲ್ಲೇ ಮಾಡಿಸಬೇಕೆಂದು ನಿನ್ನ ಪಾದಾರವಿಂದಲೇ ಬೇಡುವೆನು ತಾಯಿ, ಬೇಡುವೆನು. ಆಗಲಿ ಕರ್ಣ, ನಿನ್ನ ಇಚ್ಛೆಯಂತೆಯೇ ನಿನ್ನ ಉತ್ತರ ಕ್ರಿಯಾದಿಗಳನ್ನು ಧರ್ಮಜನ ಕೈಯಿಂದಲೇ ಮಾಡಿ ಮುಗಿಸುತ್ತೇನೆ. ಆದರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವಂತಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ಹೋಗಲಿ. ನಾನಿನ್ನು ಬರಲೇ ಕರ್ಣ. ಅಮ್ಮ ಅಮ್ಮ ನಿನ್ನ ಮುಖವನ್ನು ಯುಗದಿ ಕಾಣಲಾಗುವುದೇ. ಅಮ್ಮ 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 ನಿನ್ನ ಮುಖವನ್ನು ಯುಗದಿ ಕಾಣಲಾಗುವುದೇ. ಅಮ್ಮ ಬಗೆ ಬಗೆಯೊಳು ಬಗೆ ಬಗೆಯೊಳು ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ. ವಿಜಯ ತವದೀಕ್ಷಿಸೈ ಮೆರವಿ ಗಣಭುವಿಯ ಪರಿಯ ವಿಜಯ. ವಾರ್ತಾ ವಿಜಯ ಜವದೀಕ್ಷಿಸೈ ಮೆರವಿ ಗಣಭುವಿಯ ಪರಿಯ ವಿಜಯ. ಮಹಾಭೀಕರ ಜಯ ಧ್ವನಿಪರ ಸಹಸ್ರ ಗೋಪಾಣು ಭಯಂಕರ. ವಾರ್ತಾ ಪರಮಾತ್ಮ ಮಹಾಭೀಕರ ಜಯ ಧ್ವನಿಪರ ಸಹಸ್ರ ಗೋಪಾಣು ಭಯಂಕರ. ಮಹಾರಥಿಕ ಬಹುಪದಾದೆ ಪರಿರುತ. ವಾರ್ತಾ ಜನಾರ್ದನ ಮಹಾರಥಿಕ ಬಹುಪದಾದಿ ಪರಿರು ಚಮತ್ಕಾರಿ ಪಟ ಸಹಸ್ರಾಂತ ವಿಜಯ. ಜವದಳ್ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ವಾರ್ತಾ ಪರಮಾತ್ಮ ಹಯುತ ನಿವಯುತ ಋಷಭ ತುರುಗ ಗಜ ಸಹಿತ ವಿಭವ ಮುದಿತ. ಅಯುತ ನಿವಯುತ ಋಷಭ ತುರುಗ ಗಜ ಸಹಿತ ವಿಭವ ಮುದಿತ. ಅಯುತ ನಿವಯುತ ಋಷಭ ತುರುಗ ಗಜ ಸಹಿತ ವಿಭವ ಮುದಿತ.
ಕುಲ ಮಹಾಪ್ತಿನಿ ಕಿಲ ಜನಾರ್ದನ ರೋಹಿಣಿ ರೋಜಿ ಕುಲ ಮಹಾಪ್ತಿನಿ ಕಿಲ ಕೃಪ ಭರಿತ ಕುರು ವಿಜಯ ಪರಿಕಲಿತ ಕೃಪ ಭರಿತ ಕುರು ವಿಜಯ ಪರಿಕಲಿತ ಕೃಪಂಬರಿತ ಕುರು ವಿಜಯ ಪರಿಕಲಿತ ವಿಜಯ ಜವದೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ 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 ವಿಜಯ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷಿಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರರನ್ನೊಂದು ಸಾರಿ ನನಗೆ ತೋರಿಸು ಪರಮಾತ್ಮ. ನಿನ್ನಿಚ್ಛೆ ಅರ್ಜುನ. ಪಾರ್ಥ, ಪರಮಾತ್ಮ. ಇತ್ತ ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಹುಲ್ಮೆಣಿತವಾದ ಸಾಗರದಂತೆ ಕಾಣುತ್ತಿರುವುದು. ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮ್ಮುಖದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ. ಇತ್ತ ನೋಡು ಪಾರ್ಥ, ಇತ್ತ ನೋಡು, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತಾವಸನಧಾರಿಗೆ ಕಂಗೊಳಿಸುತ್ತಿರುವ ಆ ಮಹಾಪುರುಷನೇ ಕೌರವ ಸೇನಾಧಿಪತಿ ಭೀಷ್ಮನು. ನರಗೂದಲಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ಅಭಿನಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ, ಇದೋ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಪಾರ್ಥ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ, ಇದೇನು ಅರ್ಜುನನ ಪತನವು ಅಥವಾ ಉತ್ಥಾನವೋ ವಾಸುದೇವ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ. ಪಾರ್ಥ, ಭಯವೇಕೋ ನಾನರಿಯೇ ಮಾಧವ. ಜನಾರ್ದನ. ಪಾರ್ಥ, ಭಯವೇಕೋ ನಾನರಿಯೇ ಮಾಧವ. ರಣಭೂಮಿಯನ್ನು ನೋಡಿ ಜಾರಿತು ಗಾಂಡೀವ. ಜನಾರ್ದನ. ಪಾರ್ಥ, ರಣಭೂಮಿಯನ್ನು ನೋಡಿ ಜಾರಿತು ಗಾಂಡೀವ. ಭಯವೇಕೋ ನಾನರಿಯೇ ಮಾಧವ. ಪರಮಾತ್ಮ. ಪಾರ್ಥ, ಬಂಧು ಬಳಗದ ಮೋಹ ಕೃಷ್ಣ. ಕೃಷ್ಣ ಬಂಧು ಬಳಗದ ಮೋಹ ಹಾರಿತು ರಣದಾಹ. ಜನಾರ್ದನ. ಪಾರ್ಥ, ಬಂಧು ಬಳಗದ ಮೋಹ ಹಾರಿತು ರಣದಾಹ.
ವಧಿಸಲೇ ನಾನಿವರ ಗುರು ಜನರ ಪರಮಾತ್ಮ ಪಾರ್ಥ ವಧಿಸಲೇ ನಾನಿವರ ಗುರು ಜನರ ಅಯವೇಕೋ ನಾನರೇ ಮಾಧವ ರಣಭೂಮಿಯನ್ನು ನೋಡಿ ಜಾರಿತು ಗಾಂಡೀವ ಭಯವೇಕೋ ನಾನರೇ ಮಾಧವ ನಾನರಿಯೇ ಮಾಧವ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜಾಲೆ. ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವವು, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ಕೃಷ್ಣ, ಪಾರ್ಥ ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತ ಒರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಗಾಗಿ ಇವರನ್ನು ವಧಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನು ಈ ಜ್ಞಾತಿ ವಧೆಗೆ ಗುರುಹಿಂಸೆಗೆ ಕೈಯಾಕಲಾರೆನು. ರಥವನ್ನು ತಿರುಗಿಸು ಮಿತ್ರ, ನನಗೆ ಈ ಯುದ್ಧವೂ ಬೇಡ. ಅರ್ಜುನ, ಪರಮಾತ್ಮ, ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಹನಾರಿನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ್, ಪಾರ್ಥ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕಲಿಸಿದ ಗುರು. ಪೂಜ್ಯಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನವಧೆಯೂ ನನಗೆ ಸಮ್ಮತವಿಲ್ಲ ಜನಾರ್ದನ. ಪಾರ್ಥ, ಪರಮಾತ್ಮ, ಯಾರು ಯಾರನ್ನು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದಬೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸಿದಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಯ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಮೊದಲ ಅವಸ್ಥೆಗಳು ಪ್ರಾಪ್ತವಾದಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಪಾರ್ಥ, ಪರಮಾತ್ಮ, ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಹದ 2 ಅಂತರಗಳು. ನೆನಪಿರಲಿ, ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯವಾಗಿ ಆಗಬೇಕಾಗಿರೋಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಇದ್ದವು ಕ್ಷತ್ರಿಯನ ಧರ್ಮ, ನಿನ್ನ ಆ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಪಾರ್ಥ, ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ಸಾಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಟಿತವಾಗುವು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ಪರಮಾತ್ಮ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಪಾರ್ಥ, ಜನಾರ್ದನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸಿವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಲ್ಲಿಸುವರು. ಈ ಮನೋಭಿಕಾರವನ್ನು ಬಿಟ್ಟು ಸ್ವಧರ್ಮ ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ. ಸರ್ವರ ನಿಂದನೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಪಾರ್ಥ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು?
ಧರ್ಮ ನಾಶವೋ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ. ಅರ್ಜುನ, ವಾಸುದೇವ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಪಾರ್ಥ, ಜನಾರ್ದನ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎಂದೆನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಪರಮಾತ್ಮ, ಪಾರ್ಥ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನೆಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ. ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಪರಮಾತ್ಮ? ಅರ್ಜುನ, ವಾಸುದೇವ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವೆವು. ನನಗದರ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಯಿತನು, ಅವ್ಯಾತ್ಮನು, ಪಂಚಭೂತಗಳಿಗೆ ಹೊಳೆಯನು. ಯಾವಾಗ ಧರ್ಮಪತನವೋ ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಉದ್ದೇಶಗಳು. ಪಾರ್ಥ, ಪರಮಾತ್ಮ, ಪಾರ್ಥ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ಅರಿಯುವ ಬಗೆಗೆ ಉತ್ತರವನ್ನು ಕರುಣಿಸುವ ಮಹಾಮಹಿಮ. ಪಾರ್ಥ, ಪರಮಾತ್ಮ, ನಾನು ಮಾಯಾರೂಪಿ ದರಿದ್ರೆನಿಸಿ ಸರ್ವ ಪ್ರಪಂಚವನ್ನೇ ದಾರುಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಈ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಮನೋಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಾಂತರಾಮಿಯಾದ ಪರಾಪರ ವಸ್ತುವು ನಾನು. ಪಾರ್ಥ, ಜನಾರ್ದನ, ದಾರದಲ್ಲಿ ಮಣಿಸಮೂಹ ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಕ್ರೋಧವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯೂ ನನ್ನದು. ವೇದಗಳಲ್ಲಿನ ಓಂಕಾರನು ನಾನು. ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳ ಆದಿಕಾರಣ ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರವು, ರುದ್ರರಲ್ಲಿ ಶಂಕರರು, ಋಷಿಗಳಲ್ಲಿ ಭೃಗುವಾಗಿರುವ ಅರ್ಜುನ, ವಾಸುದೇವ, ಅದರಲ್ಲಂತ ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲಿ ಒಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ನಡೆಯುವು. ಪಾರ್ಥ, ಪರಮಾತ್ಮ, ಪಾರ್ಥ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವೂ ಅರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿ ದರ್ಶನವನ್ನು ಮಾಡು. ಕರಾಳ ಕಾಳ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಅಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗಿ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರನು ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವು. ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ತೋರು. ಗೋಪಿಕಾವಲ್ಲಭ ಲಲನಾ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ? ಶಾಂತನಾಗುಮಾರ, ನಾರಾಯಣ ಹರಿ ಶೌರಿ ಮುರಾರಿ, ನಾರಾಯಣ ಹರಿ ಶೌರಿ ಮುರಾರಿ, ನೀನೇ ನನ್ನ ಪ್ರಾಣ ಸಖ. ಈ ಘೋರ ರೂಪವು ಬಾರಿ ಭಯಾನಕ, ನಾನೋಡಲಾರೆನು ಪ್ರಭುವೇ. ಈ ಘೋರ ರೂಪವು ಬಾರಿ ಭಯಾನಕ, ನಾನೋಡಲಾರೆನು ಪ್ರಭುವೇ. ಧಾರಣ ಮಾಡು ಸೌಮ್ಯ ರೂಪವ, ಧಾರಣ ಮಾಡು ಸೌಮ್ಯ ರೂಪವ. ನಾರಾಯಣ ಹರಿ ಶೌರಿ ಮುರಾರಿ, ನಾರಾಯಣ ಹರಿ ಶೌರಿ ಮುರಾರಿ, ನೀನೇ ನನ್ನ ಪ್ರಾಣ ಸಖ. ಪರಮಾತ್ಮ,
ಅಕ್ಷಿಗಳಿಂದ ವೀಕ್ಷಿಸಲಾರೆನು ಮಾಧವ ನಿನ್ನ ಸಾಕ್ಷಾತ್ ದಶ ಅವತಾರವ. ಅಕ್ಷಿಗಳಿಂದ ವೀಕ್ಷಿಸಲಾರೆನು ಮಾಧವ ನಿನ್ನ ಸಾಕ್ಷಾತ್ ದಶ ಅವತಾರವ. ಲಕ್ಷೋಪಲಕ್ಷ ರಾಕ್ಷಸರನ್ನು ನೀ ಶಿಕ್ಷಿಸಿದಂತಹ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು. ಲಕ್ಷೋಪಲಕ್ಷ ರಾಕ್ಷಸರನ್ನು ನೀ ಶಿಕ್ಷಿಸಿದಂತಹ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು. ಪಕ್ಷಿವಾಹನ ಲಕ್ಷ್ಮೀಶ ನಿನ್ನ ಚರಣದಾಸರನ್ನು ರಕ್ಷಿಸೋ. ಪಕ್ಷಿವಾಹನ ಲಕ್ಷ್ಮೀಶ ನಿನ್ನ ಚರಣದಾಸರನ್ನು ರಕ್ಷಿಸೋ. ಭಯವನ್ನು ಬಿಡು ಪ್ರಾಣಸಖ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿ ದರ್ಶನವನ್ನು ಮಾಡು. ಸಾಗರ ಮಧ್ಯೆ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ದಡವನ್ನು ಮುಟ್ಟಿಸಲು ಕರ್ಣಾಬದ್ಧನಾಗಿ ನಿಂತಿರುವನು. ತೆಗೆದುಕೋ ಧನುರ್ಬಾಣಗಳನ್ನು, ಮಳೆಗೆ ಸೂರಾಡ ಬೇರಿಯನ್ನು. ಆಜ್ಞೆ ಮಾಧವ. 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದ. ನಮ್ಮ ಉದಯ ಸೂರ್ಯನು ಉದಯಿಸಿದಂತೆ ಭಾವಿಸಿದೆ. ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ದ್ರೋಣನೇ ಸ್ವಂತ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಭೇದಿಸಿ ಜಯಗಳಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದನು. ಇದಕ್ಕೊಂದು ಉಪಾಯವಾದ ಜಾಗೃತೆಯಿಂದ ಇದಕ್ಕೊಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲದಿದ್ದರೆ ಪರಾಜಯವು ಖಂಡಿತ ಅಗ್ರಜ. ಎಂತಹ ಮಾತು ದೊಡ್ಡಪ್ಪ! ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ ಈಗ ನಮಗೆ ಒದಗಿರುವಂತಹ ಆಪತ್ತೆಯನ್ನು ದೊಡ್ಡಪ್ಪ. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧ ಬಾಣ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತಾ, ಹೇಳುವನ್ನು ಕೇಳು. ಚಿಂತೆಯನ್ನು ತಡವು ಮಾಡ ನನಗೆ ಕೊಡುವಿ ಅಭಯ. ಚಿಂತೆಯನ್ನು ತಡವು ಮಾಡ ನನಗೆ ಕೊಡುವಿ ಅಭಯ. ಹಿಡಿದು ದ್ರೋಣರ ಯುವ ಭೇದಿಸಿ ಕಡಿದು ವೈರಿಯ ಶಿರಗಳನ್ನೆಲ್ಲ. ಹಿಡಿದು ದ್ರೋಣರ ಯುವ ಭೇದಿಸಿ ಕಡಿದು ವೈರಿಯ ಶಿರಗಳನ್ನೆಲ್ಲ. ರಣದೊಳಗೆ ಕೆಣಕಿದರೆ ಕರುಳುಗಳಂಬಗಿದರೆ, ರಣದೊಳಗೆ ಕೆಣಕಿದರೆ ಕರುಳುಗಳಂಬಗೆ. ಚಿಂತೆಯನ್ನು ತಡವು ಮಾಡ ನನಗೆ ಕೊಡುವಿ ಅಭಯ. ದೊಡ್ಡಪ್ಪ ಅಭಿಮನ್ಯು, ಕಾಲಿಂದೊರಗಿದ ಧೂಳರನ್ನೆಲ್ಲ ಕಾಲ ವಿಕ್ರಮನ ಸೆರೆದೊಳನ. ಕಾಲಿಂದೊರಗಿದ ಧೂಳರನ್ನೆಲ್ಲ ಕಾಲ ವಿಕ್ರಮನ ಸೆರೆದೊಳನ. ನೀತಿಯಿಂದಲೇ ಗರ್ವ ಮುರಿದು, ನೀತಿಯಿಂದಲೇ ಗರ್ವ ಮುರಿದು ಮೇಲೆ ನಿಂತು ಬರುವೆ, ರಣದೋಳ ಮೇಲೆ ನಿಂತು ಬರುವೆ. ಬಿಡ ಚಿಂತೆಯನ್ನು ತಡವು ಮಾಡದೆ ಅಭಯ. ಬೆಳೆ ಚಿಂತೆಯ ನಾನು ಯೋನು ಭೇದಿಸಿದನು. ಅದರ ಅನುಮತಿ ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪ. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ಈ ಕೆಲಸ ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಬದುಕಿದ್ದು ಆ ದುಸ್ಸಾಧ್ಯವಾದ ಕೆಲಸಕ್ಕೆ ಕಳಿಸುವುದು ಲೋಕಾಭಿಮತವೆನಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಮುಂದಿರುವ ಈ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ. ಶಾಸ್ತ್ರದ ಚಿಚ್ಚರಾಕಾರದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ನನ್ನ ಮಹತ್ ಪ್ರಕಾರದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಆನಂದದಿಂದ ತಲೆದೂಗಲಿ.
ವೀರಪ್ರಸವಾದ ಸುಭದ್ರೆಯು ಆನಂದಾಶ್ರಯಗಳನ್ನು ಸುರಿಸಲಿ. ಯೋಗ್ಯಾವಸರವು ದೊರೆತಾಗ ಯುದ್ಧ ರಂಗದಲ್ಲಿ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮಾರಣಕಂಜಿ ಶತ್ರು ಸಂಹಾರಕ್ಕೆಂದಿಡಿದ ಈ ಖಡ್ಗದಿಂದ ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕಳೆದುಕೊಳ್ಳುವುದಕ್ಕಲ್ಲ. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹ ಭೇದಿಸುವ ಉಪಾಯವನ್ನು ಕಲಿತಿರುವೆನು. ಅದಕ್ಕೆ ಅವಕಾಶ ಈಗ ದೊರಕಿರುವುದು. ತಂದೆಯೇ, ನನಗಿನ್ನು ಅನುಮತಿಯನ್ನು ಕೊಡು. ಆಗ ತಿಳಿಯುವೆ ಪಾರ್ಥನ ಮಗ ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಈ ವೀರ ಬಾಲಕನ ಮೇಲೆ ಆ ಅಭಿಮನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡಿ. ಈ ವೀರ ಬಾಲಕನ ಉತ್ಸಾಹದ ಮೇಲೆ ಜಲಸ್ಥೇದನವಾಗದಿರಲಿ. ಅರ್ಜುನನ ಸಹಾಯಕ್ಕೆ ನಾನು ನಿಲ್ಲುವನು. ಅರ್ಜುನನ ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಅದರ ಒಳಗೆ ನುಗ್ಗಿ ಭಿನ್ನ ಭಿನ್ನವಾಗಿ ಮಾಡಿಬಿಡುವ. ಅನಿರೀಕ್ಷಿತವಾಗಿ ಒದಗಿದ ಈ ಉಪಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಸಹೋದರ, ನಿನ್ನಿಚ್ಛೆಯಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಈತನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕ್ಕೂ ಅಚ್ಚಳಿಯದೆ ಪುನಃ ಇವನನ್ನು ಬಂದು ಸೇರಲಿ. ಕುಮಾರ ಅಭಿಮನ್ಯು, ಹೋಗು, ಜಯಶೀಲನಾಗಿ ಹಿಂದಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹ ಆಗಲಿ. ನಿಮ್ಮೆಲ್ಲರ ಆಶೀರ್ವಾದವು ಸರ್ವದಾ ನನ್ನನ್ನು ರಕ್ಷಿಸಿಕೊಂಡಿರುವುದು ಭಯವೇನೆಲ್ಲಿರುವುದು. ತಂದೆಯೇ, ದೊಡ್ಡಪ್ಪ, ಅಭಿಮನ್ಯು, ಮುಯ್ಯಿಗೆ ಮುಯ್ಯಿ, ಮುಯ್ಯಿ, ರಕ್ತಕ್ಕೆ ರಕ್ತ, ರಕ್ತ, ದೇಶಕ್ಕೆ ದೇಶ, ದೇಶ. ವೀರ ಧನಂಜಯ ನನ್ನ ತಂದೆಯು ಭಯವೇನೆಂಬುದನ್ನು ಅರಿವೆ. ವೀರ ಧನಂಜಯ ನನ್ನ ತಂದೆಯು ಭಯವೇನೆಂಬುದನ್ನು ಅರಿಯೆ. ದ್ರೋಣರ ಚಕ್ರವಯುವ ಭೇದಿಸಿ, ದ್ರೋಣರ ಚಕ್ರವಯುವ ಭೇದಿಸಿ ವೀರಾಂಗಣಿಯನ್ನ ಮೆರವೆ, ವೀರಾಂಗಣಿಯನ್ನ ಮೆರವೆ, ವೀರಾಂಗಣಿಯನ್ನ ಮೆರವೆ. ರುದ್ರನ ನಕ್ಕಿಸಿ ಪಾಶುಪದಾಸ್ತ್ರ ಪಡೆದ ವೀರನ ಕುವರನು, ರುದ್ರನ ನಕ್ಕಿಸಿ ಪಾಶುಪದಾಸ್ತ್ರ ಪಡೆದ ವೀರನ ಕುವರನು. ನಿನ್ನಯ ಶೌರ್ಯದಿ ಮಳೆಗಲ್ಲಿರಡುವೆ, ನಿನ್ನಯ ಶೌರ್ಯದಿ ಮಳೆಗಲ್ಲಿರಡುವು. ಹೂ ಮಳೆಗರೆಯಲ್ಲಿ ಸುರಗಣವೋ, ಹೂ ಮಳೆಗರೆಯಲ್ಲಿ ಸುರಗಣವೋ, ಹೂ ಮಳೆಗರೆಯಲ್ಲಿ ಸುರಗಣವೋ. ಕೌರವ ವೀರರ ಹೃದಯವ ಭೇದಿಸುವುದೆನ್ನಯ ತನುಷ ಕಾರಣವ. ಕೌರವ ವೀರರ ಹೃದಯವ ಭೇದಿಸುವುದೆನ್ನಯ ತನುಷ ಕಾರಣವ. ವೈರಿಗಳ ಜಗಳ ಗಡಗಡ ನಡುಗಿದೆ, ಅಭಿಮನ್ಯು, ವೈರಿಗಳ ಜಗಳ ಗಡಗಡ ನಡುಗಿದೆ. ವಿಜಯ ಧ್ವನಿಯ ಜಂಕಾರ, ವಿಜಯ ಧ್ವನಿಯ ಜಂಕಾರ.